ಓಂ ಶಾಂತಿ. ಮುರಳಿ ದಿನಾಂಕ 26/6/2026. ಪ್ರಾತಃ ಮುರಳಿ. ಬಾಪ್ ದಾದಾ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಪ್ರಪಂಚದಲ್ಲಿ ನಿಷ್ಕಾಮ ಸೇವೆಯನ್ನು ಕೇವಲ ಒಬ್ಬ ತಂದೆಯೇ ಮಾಡುತ್ತಾರೆ. ಉಳಿದಂತೆ ನೀವು ಏನೆಲ್ಲ ಕರ್ಮ ಮಾಡುತ್ತಿದ್ದೀರಿ ಅದರ ಫಲವು ಅವಶ್ಯವಾಗಿ ಸಿಗುತ್ತದೆ. ಪ್ರಶ್ನೆ: ಡ್ರಾಮಾನುಸಾರ ಯಾವ ಮಾತು 100% ನಿಶ್ಚಿತವಾಗಿದೆ? ಯಾವುದರಿಂದ ನೀವು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ? ಉತ್ತರ: ಡ್ರಾಮಾನುಸಾರ ಹೊಸ ರಾಜಧಾನಿಯು ಸ್ಥಾಪನೆಯಾಗುವುದು ನಿಶ್ಚಿತವಾಗಿದೆ. ಶ್ರೀಮತದಂತೆ ನಾವು ನಮಗಾಗಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಖುಷಿಯಿದೆ. ಈ ಹಳೆಯ ಪ್ರಪಂಚದ ವಿನಾಶವಾಗಲೇಬೇಕು. ನೀವು ಮಕ್ಕಳು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತೀರಿ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ತಂದೆಯ ಯಾವ ಯಾವ ಮಹಿಮೆ ಇದೆಯೋ ಅದನ್ನು ಸ್ವಯಂನಲ್ಲಿ ತರಬೇಕು. ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಬೇಕಾಗಿದೆ. ಪಾರಲೌಕಿಕ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಪವಿತ್ರರಾಗುವುದರಿಂದಲೇ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ತಂದೆಯ ಯಾವ ಯಾವ ಮಹಿಮೆ ಇದೆಯೋ ಅದನ್ನು ಸ್ವಯಂನಲ್ಲಿ ತರಬೇಕು. ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಬೇಕಾಗಿದೆ. ಪಾರಲೌಕಿಕ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಪವಿತ್ರರಾಗುವುದರಿಂದಲೇ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ಎರಡನೇ ಪಾಯಿಂಟು: ಶ್ರೀಮತದಂತೆ ತಮ್ಮದೇ ತನು ಮನ ಧನದಿಂದ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಬೇಕಾಗಿದೆ. ಶ್ರೀಮತದಂತೆ ತಮ್ಮದೇ ತನು ಮನ ಧನದಿಂದ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಬೇಕಾಗಿದೆ. ವರದಾನ: ಹಳೆಯ ಸಂಸ್ಕಾರಗಳೆಂಬ ಆಸ್ತಿಗಳನ್ನು ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶಗೊಳಿಸುವಂತಹ ಸಮಾನ ಹಾಗೂ ಸಂಪೂರ್ಣ ಭವ. ಹಳೆಯ ಸಂಸ್ಕಾರಗಳೆಂಬ ಅಸ್ಥಿಗಳನ್ನು ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶಗೊಳಿಸುವಂತಹ ಸಮಾನ ಹಾಗೂ ಸಂಪೂರ್ಣ ಭವ. ತಂದೆಯ ಸಮಾನ ಅಥವಾ ಸಂಪೂರ್ಣರಾಗಲು ಸೃಷ್ಟಿಯ ಅಂತ್ಯದ ಮೊದಲು ತಮ್ಮ ಬಲಹೀನತೆ ಹಾಗೂ ಕೊರತೆಗಳನ್ನು ಅಂತ್ಯಗೊಳಿಸಿರಿ. ಯಾವುದೇ ಗೊಂದಲದ ಹೆಸರು ಚಿಹ್ನೆಯೂ ಇರಬಾರದು. ಈ ರೀತಿಯಲ್ಲಿ ತಮ್ಮನ್ನು ಉಜ್ವಲಗೊಳಿಸಿರಿ. ಹೇಗೆ ಜನ್ಮದ ಪರಿವರ್ತನೆಯ ನಂತರ ಹಳೆಯ ಜನ್ಮದ ಮಾತುಗಳು ಮರೆತು ಹೋಗುತ್ತದೆಯೋ ಹಾಗೆಯೇ ಹಳೆಯ ಮಾತುಗಳನ್ನು, ಹಳೆಯ ಸಂಸ್ಕಾರಗಳನ್ನು ಭಸ್ಮಗೊಳಿಸಿರಿ. ಅಸ್ಥಿಗಳನ್ನು ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶ ಮಾಡಿದಾಗ ಸಮಾನ ಹಾಗೂ ಸಂಪೂರ್ಣರು ಎಂದು ಹೇಳಲಾಗುವುದು. ಸ್ಲೋಗನ್: ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶಗೊಳಿಸುವ ಜಾದುವನ್ನು ಕಲಿತು ಬಿಡುತ್ತೀರೆಂದರೆ ತಂದೆಯ ಸಮಾನರಾಗಿ ಬಿಡುತ್ತೀರಿ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶಗೊಳಿಸುವ ಜಾದುವನ್ನು ಕಲಿತು ಬಿಡುತ್ತೀರೆಂದರೆ ತಂದೆಯ ಸಮಾನರಾಗಿ ಬಿಡುತ್ತೀರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಸಹನಶೀಲತೆಯುಳ್ಳವರು ಬಾಹ್ಯಮುಖತೆಯ ವೈಬ್ರೇಷನ್ ಅಷ್ಟೇ ಅಲ್ಲ, ಆದರೆ ಮನಸ್ಸಿನ ಸಂಕಲ್ಪವು ಏನು ಉತ್ಪನ್ನವಾಗುತ್ತದೆ ಆ ಸಂಕಲ್ಪಗಳ ಉತ್ಪತ್ತಿಯನ್ನು ನೋಡಿ ಗಾಬರಿಯಾಗುವುದಿಲ್ಲ.
ತಮ್ಮ ಸಹನಶೀಲತೆಯಿಂದ ಎದುರಿಸುತ್ತಾರೆ ಮತ್ತು ಮುಖದಲ್ಲಿ ಸದಾ ಸಂತುಷ್ಟತೆ ಅಥವಾ ಪ್ರಸನ್ನಚಿತ್ತರಾಗಿ ಕಾಣಿಸುತ್ತಾರೆ. ಅವರ ನಯನಗಳು ಎಂದೂ ಅಸಂತುಷ್ಟವಾಗಿ ಕಾಣಿಸುವುದಿಲ್ಲ. ಅವರು ಸಂತುಷ್ಟ ಮಣಿಯಾಗಿರುವ ಕಾರಣ ಸದಾ ಹರ್ಷಿತರಾಗಿ ಇರುತ್ತಾರೆ. ಓಂ ಶಾಂತಿ.